ಶವವನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ಗೆ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಮಧ್ಯಂತರ ತನಿಖಾ ವರದಿಯನ್ನ ಎಸ್ಐಟಿ ತಂಡ ಸಲ್ಲಿಸಿದೆ. ಒಟ್ಟು 3923 ಪುಟಗಳ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆ ಮಾಡಲಾಗಿದೆ. ಬುರ್ಡೆ ಗ್ಯಾಂಗಿಗೆ ಈ 3923 ಪುಟಗಳಲ್ಲಿ ಅತಿ ದೊಡ್ಡ ಸಂಕಷ್ಟ ಕಾದಿದೆಯಾ ಅನ್ನೋ ಅನುಮಾನ, ಆತಂಕ. ಅರೆಸ್ಟ್ ಆಗ್ತಾರ ಧರ್ಮಸ್ಥಳ ವಿರೋಧಿಗಳು? ಬುರ್ಡೆ ಗ್ಯಾಂಗಿಗೆ ಇದೀಗ ಇದೇ ಯೋಚನೆ ಜೊತೆಗೆ ಆತಂಕ ಪ್ರಾರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಬರೋಬ್ಬರಿ 3923 ಪುಟಗಳ ಮಧ್ಯಂತರ ತನಿಖಾ ವರದಿ, ವಾಟ್ ನೆಕ್ಸ್ಟ್? ಈಗ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆ ಆಗಿದೆ, ಮುಂದೇನಾಗಬಹುದು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಕರಣ? ಹೌದು ಸ್ಮಿತಾ, ಅಂದ್ರೆ ಈಗ ಮಧ್ಯಂತರ ವರದಿ ಬೆಳ್ತಂಗಡಿ ಕೋರ್ಟಿಗೆ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಪ್ರಕರಣದಲ್ಲಿ ಮುಂದೇನು ಆಗಬಹುದು ಅನ್ನುವಂತ ಕುತೂಹಲವೇ ಇರುವಂತದ್ದು. ಯಾಕಂದ್ರೆ ಒಂದಷ್ಟು ಜನರ ವಿಚಾರಣೆ ಬಾಕಿ ಇದೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವ್ರು ಮತ್ತು ಅವರ ಜೊತೆಗೆ ಒಂದಷ್ಟು ಜನ ಏನಿದ್ರು ಅವರಿಗೆ ಎರಡನೇ ಹಂತದಲ್ಲಿ ನೋಟಿಸ್ ಅನ್ನ ನೀಡಿದ್ರು. ಅಂದ್ರೆ ಆರಂಭಿಕ ಹಂತದಲ್ಲಿ ಗಿರೀಶ್ ಮಟ್ಟಣ್ಣವ್ರು, TJ ಅಂತ ಒಂದಷ್ಟು ಜನರನ್ನ ವಿಚಾರಣೆಗೆ ಕೆಲವು ದಿನಗಳ ಕಾಲ ಒಳಪಡಿಸಲಾಗಿತ್ತು. ಆ ಬಳಿಕ ಎರಡನೇ ಹಂತದಲ್ಲಿ ಅವರಿಗೆ ಮತ್ತೆ ನೋಟಿಸ್ ಅನ್ನ SIT ಅಧಿಕಾರಿಗಳು ನೀಡಿದ್ರು. ಆದ್ರೆ ಆ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅಲ್ಲ, ಅವರು ಎರಡನೇ ಹಂತದಲ್ಲಿ ನೋಟಿಸ್ ನೀಡಿದಾಗ ಅವರು ವಿಚಾರಣೆಗೆ ಹಾಜರಾಗಿಲ್ಲ, ತಪ್ಪಿಸಿಕೊಂಡಿದ್ರು. 2-3 ಬಾರಿ SIT ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು ಕೂಡ ಅವರು ಯಾರು ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ನಡುವೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಅಂದ್ರೆ ಈ ರೀತಿಯಾದಂತ ನಮ್ಮನ್ನ ಒತ್ತಡದ ವಿಚಾರಣೆ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರು ಹೈಕೋರ್ಟ್ಗೆ ಮೆಟ್ಟಿಲೇರಿದ್ರು. ಆ ಬಳಿಕ ಹೈಕೋರ್ಟ್ ಕೂಡ ಹೇಳಿರುವಂತದ್ದು ಯಾವುದೇ ರೀತಿಯಾದಂತ ಒತ್ತಡದ ವಿಚಾರಣೆ ಮಾಡಕೂಡ್ದು ಅನ್ನುವಂತ ಹೇಳಿರುವಂತದ್ದು. ಹೀಗಾಗಿ ಅವರ ಒಂದಷ್ಟು ಜನರ ಎರಡನೇ ಹಂತದ ವಿಚಾರಣೆ ಏನಿದೆ ಅದು ಬಾಕಿ ಇದೆ. ಹೀಗಾಗಿ ಮತ್ತೆ ಕೋರ್ಟ್ ಅನುಮತಿ ಪಡೆದು ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟದ್ದು ಮತ್ತು ಚಿನ್ನಯ್ಯನಿಗೆ ಈ ರೀತಿಯಾಗಿ ದೂರು ನೀಡುವಂತೆ ಪ್ರೇರೇಪಣೆ ಮಾಡಿದ್ದು, ಈ ರೀತಿಯಂತ ಒಂದಷ್ಟು ಆರೋಪಗಳು ಅವರ ಮೇಲೆ ಇದೆ. ಬಹಳಷ್ಟು ಆಕ್ರೋಶಗಳು ಕೂಡ ಅವರ ಮೇಲೆ ಇರುವಂತದ್ದು. ಹೀಗಾಗಿ ಅವರನ್ನ ಆರಂಭಿಕ ಹಂತದಲ್ಲಿ ಒಂದಷ್ಟು ದಿನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು SIT ಅಧಿಕಾರಿಗಳು. ಆ ಬಳಿಕ ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತ ಸೂಚನೆ ನೀಡಿದಾಗ ಅವರಿಗೆ ಒಂದಷ್ಟು ಬಂಧನದ ಭೀತಿ ಕಾಡಿತ್ತು. ಅಂದ್ರೆ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು, ಎರಡನೇ ಹಂತದಲ್ಲಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ. ಹೀಗಾಗಿ ಆ ಬಳಿಕ ನೋಟಿಸ್ ಅನ್ನ ನೀಡಿದಾಗ ಅವರು ಯಾರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ನೇರವಾಗಿ ಹೈಕೋರ್ಟಿಗೆ ಹೋಗಿ ಅಲ್ಲಿಂದ ಈ ಒಂದು ತಡೆಯನ್ನು ಕೂಡ ತಂದಿದ್ರು. ಆ ಬಳಿಕ ಅವರಿಗೆ ಒತ್ತಡದ ವಿಚಾರಣೆ ಮಾಡಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ಒಂದಷ್ಟು ಜನರ ಎರಡನೇ ಹಂತದ ವಿಚಾರಣೆ ಬಾಕಿ ಇದೆ. ಮುಂದಿನ ಹಂತಗಳಲ್ಲಿ ಅವರನ್ನ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಸದ್ಯ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ಮಧ್ಯಂತರ ವರದಿ ಏನಿದೆ ಅದನ್ನ SIT ಅಧಿಕಾರಿಗಳು ಈಗಾಗಲೇ ತಂದು ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತದ್ದು. SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ, SP ಸೈಮನ್ ಅವರು ಸೇರಿದಂತೆ ಒಂದಷ್ಟು SIT ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿ ಕೋರ್ಟಿಗೆ ತೆರಳಿರುವಂತದ್ದು. 7 ಕಡತ, ಅಂದ್ರೆ ಈ ಒಂದು ವರದಿ ಏನಿದೆ ಅದು ಒಟ್ಟು 7 ಕಡತ ಇತ್ತು. 3923 ಪುಟಗಳ 7 ಕಡತವನ್ನ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಈಗಾಗಲೇ ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತದ್ದು. ಹೀಗಾಗಿ ಮುಂದೇನು ಅನ್ನುವಂತ ಕುತೂಹಲ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿದೆ. ಇದೇ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಉಳಿದಂತೆ ಒಂದಷ್ಟು ವಿಚಾರಣೆ ಬಾಕಿ ಏನಿದೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆ ಬಳಿಕ ಪೂರ್ಣ ಹಂತದ ವರದಿಯನ್ನು ಕೂಡ ನೀಡುವ ಸಾಧ್ಯತೆ ಇದೆ. ಸ್ಮಿತಾ, ಸಂಪರ್ಕದಲ್ಲಿ ಇರಿ ದಿನೇಶ್. ಶವವನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ಗೆ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಮಧ್ಯಂತರ ತನಿಖಾ ವರದಿಯನ್ನ SIT ತಂಡ ಸಲ್ಲಿಸಿದೆ. ಒಟ್ಟು 3923 ಪುಟಗಳ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆ ಮಾಡಲಾಗಿದೆ. ಬುರ್ಡೆ ಗ್ಯಾಂಗಿಗೆ ಈ 3923 ಪುಟಗಳಲ್ಲಿ ಅತಿ ದೊಡ್ಡ ಸಂಕಷ್ಟ ಕಾದಿದೆಯಾ ಅನ್ನೋ ಅನುಮಾನ, ಆತಂಕ. ಅರೆಸ್ಟ್ ಆಗ್ತಾರ ಧರ್ಮಸ್ಥಳ ವಿರೋಧಿಗಳು? ಬುರ್ಡೆ ಗ್ಯಾಂಗಿಗೆ ಇದೀಗ ಇದೇ ಯೋಚನೆ ಜೊತೆಗೆ ಆತಂಕ ಪ್ರಾರಂಭ ಆಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ, ಬರೋಬ್ಬರಿ 3923 ಪುಟಗಳ ಮಧ್ಯಂತರ ತನಿಖಾ ವರದಿ. ವಾಟ್ ನೆಕ್ಸ್ಟ್? ಈಗ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆ ಆಗಿದೆ, ಮುಂದೇನಾಗಬಹುದು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಕರಣ? ಹೌದು ಸ್ಮಿತಾ, ಅಂದ್ರೆ ಈಗ ಮಧ್ಯಂತರ ವರದಿ ಬೆಳ್ತಂಗಡಿ ಕೋರ್ಟಿಗೆ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಪ್ರಕರಣದಲ್ಲಿ ಮುಂದೇನು ಆಗಬಹುದು ಅನ್ನುವಂತ ಕುತೂಹಲವೇ ಇರುವಂತದ್ದು. ಯಾಕಂದ್ರೆ ಒಂದಷ್ಟು ಜನರ ವಿಚಾರಣೆ ಬಾಕಿ ಇದೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವ್ರು ಮತ್ತು ಅವರ ಜೊತೆಗೆ ಒಂದಷ್ಟು ಜನ ಏನಿದ್ರು ಅವರಿಗೆ ಎರಡನೇ ಹಂತದಲ್ಲಿ ನೋಟಿಸ್ ಅನ್ನ ನೀಡಿದ್ರು. ಅಂದ್ರೆ ಆರಂಭಿಕ ಹಂತದಲ್ಲಿ ಗಿರೀಶ್ ಮಟ್ಟಣ್ಣವ್ರು, TJ ಅಂತ ಒಂದಷ್ಟು ಜನರನ್ನ ವಿಚಾರಣೆಗೆ ಕೆಲವು ದಿನಗಳ ಕಾಲ ಒಳಪಡಿಸಲಾಗಿತ್ತು. ಆ ಬಳಿಕ ಎರಡನೇ ಹಂತದಲ್ಲಿ ಅವರಿಗೆ ಮತ್ತೆ ನೋಟಿಸ್ ಅನ್ನ SIT ಅಧಿಕಾರಿಗಳು ನೀಡಿದ್ರು. ಆದ್ರೆ ಆ ಒಂದು ಬುರುಡೆ ಗ್ಯಾಂಗ್ ಏನಿದೆಯಲ್ಲ, ಅವರು ಎರಡನೇ ಹಂತದಲ್ಲಿ ನೋಟಿಸ್ ನೀಡಿದಾಗ ಅವರು ವಿಚಾರಣೆಗೆ ಹಾಜರಾಗಿಲ್ಲ, ತಪ್ಪಿಸಿಕೊಂಡಿದ್ರು. 2-3 ಬಾರಿ SIT ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು ಕೂಡ ಅವರು ಯಾರು ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ನಡುವೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಅಂದ್ರೆ ಈ ರೀತಿಯಾದಂತ ನಮ್ಮನ್ನ ಒತ್ತಡದ ವಿಚಾರಣೆ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರು ಹೈಕೋರ್ಟ್ಗೆ ಮೆಟ್ಟಿಲೇರಿದ್ರು. ಆ ಬಳಿಕ ಹೈಕೋರ್ಟ್ ಕೂಡ ಹೇಳಿರುವಂತದ್ದು ಯಾವುದೇ ರೀತಿಯಾದಂತ ಒತ್ತಡದ ವಿಚಾರಣೆ ಮಾಡಕೂಡ್ದು ಅನ್ನುವಂತ ಹೇಳಿರುವಂತದ್ದು. ಹೀಗಾಗಿ ಅವರ ಒಂದಷ್ಟು ಜನರ ಎರಡನೇ ಹಂತದ ವಿಚಾರಣೆ ಏನಿದೆ ಅದು ಬಾಕಿ ಇದೆ. ಹೀಗಾಗಿ ಮತ್ತೆ ಕೋರ್ಟ್ ಅನುಮತಿ ಪಡೆದು ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟದ್ದು ಮತ್ತು ಚಿನ್ನಯ್ಯನಿಗೆ ಈ ರೀತಿಯಾಗಿ ದೂರು ನೀಡುವಂತೆ ಪ್ರೇರೇಪಣೆ ಮಾಡಿದ್ದು, ಈ ರೀತಿಯಂತ ಒಂದಷ್ಟು ಆರೋಪಗಳು ಅವರ ಮೇಲೆ ಇದೆ. ಬಹಳಷ್ಟು ಆಕ್ರೋಶಗಳು ಕೂಡ ಅವರ ಮೇಲೆ ಇರುವಂತದ್ದು. ಹೀಗಾಗಿ ಅವರನ್ನ ಆರಂಭಿಕ ಹಂತದಲ್ಲಿ ಒಂದಷ್ಟು ದಿನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು SIT ಅಧಿಕಾರಿಗಳು. ಆ ಬಳಿಕ ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತ ಸೂಚನೆ ನೀಡಿದಾಗ ಅವರಿಗೆ ಒಂದಷ್ಟು ಬಂಧನದ ಭೀತಿ ಕಾಡಿತ್ತು. ಅಂದ್ರೆ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು, ಎರಡನೇ ಹಂತದಲ್ಲಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ. ಹೀಗಾಗಿ ಆ ಬಳಿಕ ನೋಟಿಸ್ ಅನ್ನ ನೀಡಿದಾಗ ಅವರು ಯಾರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ನೇರವಾಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಈ ಒಂದು ತಡೆಯನ್ನು ಕೂಡ ತಂದಿದ್ರು. ಆ ಬಳಿಕ ಅವರಿಗೆ ಒತ್ತಡದ ವಿಚಾರಣೆ ಮಾಡಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ಒಂದಷ್ಟು ಜನರ ಎರಡನೇ ಹಂತದ ವಿಚಾರಣೆ ಬಾಕಿ ಇದೆ. ಮುಂದಿನ ಹಂತಗಳಲ್ಲಿ ಅವರನ್ನ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಸದ್ಯ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ಮಧ್ಯಂತರ ವರದಿ ಏನಿದೆ ಅದನ್ನ SIT ಅಧಿಕಾರಿಗಳು ಈಗಾಗಲೇ ತಂದು ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತದ್ದು. SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ, SP ಸೈಮನ್ ಅವರು ಸೇರಿದಂತೆ ಒಂದಷ್ಟು SIT ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿ ಕೋರ್ಟಿಗೆ ತೆರಳಿರುವಂತದ್ದು. 7 ಕಡತ, ಅಂದ್ರೆ ಈ ಒಂದು ವರದಿ ಏನಿದೆ ಅದು ಒಟ್ಟು 7 ಕಡತ ಇತ್ತು. 3923 ಪುಟಗಳ 7 ಕಡತವನ್ನ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಈಗಾಗಲೇ ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತದ್ದು. ಹೀಗಾಗಿ ಮುಂದೇನು ಅನ್ನುವಂತ ಕುತೂಹಲ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಇದೆ. ಇದೇ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಉಳಿದಂತೆ ಒಂದಷ್ಟು ವಿಚಾರಣೆ ಬಾಕಿ ಏನಿದೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆ ಬಳಿಕ ಪೂರ್ಣ ಹಂತದ ವರದಿಯನ್ನು ಕೂಡ ನೀಡುವ ಸಾಧ್ಯತೆ ಇದೆ. ಸ್ಮಿತಾ, ಸಂಪಾದಕರಲ್ಲಿ